ಸರೋಜಾ ಅಂತ ನನ್ನ ಹೆಸರು. ನನಗೆ ಫೈಬ್ರಾಯ್ಡ್ಸ್ ಇದೆ, ಸಣ್ಣ ಸಣ್ಣದು ಗುಳ್ಳೆಗಳಾಗ್ಬಿಟ್ಟಿದೆ ಹೊಟ್ಟೆ ಒಳಗೆ. ಅದು ಇವಾಗ ಸರ್ಜರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋವು, ತುಂಬಾ ನೋವು. ಹೌದು, ಇವಾಗಲೂ ಸೊಂಟ, ಇದು ಫುಲ್ಲು ಸ್ಟಮಕ್, ಹೊಟ್ಟೆ ಫುಲ್ಲು ಸರ್ಜರಿ ಮಾಡ್ಬೇಕಂತ ಹೇಳಿದ್ರು. ಸರ್ಜರಿ ಮಾಡ್ಬೇಕು ಅಂತ ಹೇಳಿ 2-3 ವರ್ಷ ಆಗಿದೆ ಜಾಸ್ತಿ. ಟ್ರೀಟ್ಮೆಂಟ್ ಮಾಡ್ತಿದ್ದೀರಾ? ಅದು ನನ್ನ ಮಗಳು ಇವಾಗ 18 ವರ್ಷ. ನನ್ನ ಮಗಳಿಗೆ ಅವಾಗ್ಲಿಂದ ಅವಾಗಲೇ ಇತ್ತು. ಅವರು ಹೇಳಿರ್ಲಿಲ್ಲ ನಮ್ಗೆ. ಈಗ ಗರ್ಭಕೋಶದಲ್ಲಿ ಎಲ್ಲ ಅದು ಎಲ್ಲ ಫುಲ್ಲು ಹರಡ್ಬಿಟ್ಟಿದೆ. ತುಂಬಾ ನೋವು ಇದೆ ಅಲ್ಲ? ತುಂಬಾ ನೋವು. ಯೇಸು ಗುಣ ಮಾಡ್ತಾ ನಂಬ್ತೀರಮ್ಮ? ನಂಬ್ತೀವಿ. ಕೈ ಹಿಡಿಯಲಿ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ. ಈ ಅಕ್ಕನವರನ್ನು ನಿನ್ನ ಪವಿತ್ರವಾದ ಕೈಗೆ ಒಪ್ಪಿಸಿ ಕೊಡ್ತಾ ಇದ್ದಾನೆ. ಹೀಗೆ ಇವನು ಮುಟ್ಟಬೇಕಾ ಕರ್ತನೆ ಕೇಳ್ಕೊಳ್ತಾನೆ. ಆ ಗರ್ಭಕೋಶದಲ್ಲಿರುವಂತ ಆ ಫೈಬ್ರಾಯ್ಡ್ಗಳು ಅದು ಕರ್ರಗೆ ಹೋಗಲಿ, ಆ ಗಡ್ಡೆಗಳು ಕರ್ರಗೆ ಹೋಗಲಿ ಯೇಸುವಿನ ನಾಮದಲ್ಲಿ. ಮಾರ್ಕ 11:23 ಹೇಳಿದೆ, ನಂಬಿಕೆಯಿಂದ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರಕ್ಕೆ ಬೀಳಂದ್ರೆ ಅದು ನಡೆಯುತ್ತದೆ ಅಂತ. ಲೂಕ 17:5-6 ನಂಬಿಕೆಯಿಂದ ಹತ್ತಿ ಮರಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರಕ್ಕೆ ಬೀಳ ಅಂತ ಹೇಳಿದ್ರೆ ಅದು ನಡೀತದೆ ಅಂತ ಹೇಳಿದೆ. ಅದೇ ಪ್ರಕಾರ ಫೈಬ್ರಾಯ್ಡ್ಗೆ ಅಪ್ಪಣೆ ಕೊಡ್ತಾನೆ, ಕಿತ್ಕೊಂಡು ಹೋಗಿ ಸಮುದ್ರಕ್ಕೆ ಬೀಡೆಂದು ಅಪ್ಪಣೆ ಕೊಡ್ತಾನೆ. ಅದೇ ರೀತಿಲಿ ಅದರ ಹಿಂದೆ ನಿಂತು ಇವರ ಹೊಟ್ಟೆಯಲ್ಲಿ ಸೊಂಟದ ನೋವನ್ನುಂಟು ಮಾಡುವ ಆ ರೋಗಾತ್ಮ ಶಕ್ತಿ ಈಗಲೇ ಬಿಟ್ಟು ಹೋಗಲಿ. ಅದು ಬುಡ ಸಮೇತ ಹೋಗ್ಬೇಕು, ಅದು ತಿರುಗಿ ಬರಕೊಡೋದು ಔಟ್ ಇನ್ ದ ನೇಮ್ ಆಫ್ ಜೀಸಸ್. ರೋಗಾತ್ಮವೇ ಹೊರಗೆ ಬಾ, ಹೊಟ್ಟೆ ಫ್ರೀ ಆಗಲಿ, ಹೊಟ್ಟೆ ಫ್ರೀ ಆಗಲಿ, ಹೊಟ್ಟೆ ಫ್ರೀ ಆಗಲಿ ಯೇಸುವಿನ ನಾಮದಲ್ಲಿ. ರೋಗಾತ್ಮ ಹೊರಗೆ ಬಾ, ಔಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ಬಾಸುಂಡೆಗಳ ಮೂಲಕ ಈ ಅಕ್ಕನವರ ಗುಣವಾಯ್ತು. 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 ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಕಮ್ ಔಟ್ ರೈಟ್ ನೌ. ಸ್ಪಿರಿಟ್ ಆಫ್ ಬ್ಯಾಕ್ ಪೇನ್, ಸ್ಪಿರಿಟ್ ಆಫ್ ಸ್ಟಮಕ್ ಪೇನ್, ಕಮ್ ಔಟ್ ರೈಟ್ ನೌ. ಆ ಫೈಬ್ರಾಯ್ಡ್ಗಳು ಕರ್ರಗೆ ಹೋಗಲಿ, ಆ ಫೈಬ್ರಾಯ್ಡ್ ಕರ್ರಗೆ ಹೋಗಲಿ ಯೇಸು ನಾಮದಲ್ಲಿ. ಈಗ ನೋಡಿ ಅಮ್ಮ, ಇಲ್ಲ ಹೋಯ್ತಾ ಅಕ್ಕ? ಗುಣ ಆಯ್ತಾ? ಹೋಯ್ತು. ಯೇಸುವೆ ನನ್ನನ್ನು ಸೌಖ್ಯಪಡಿಸಿದ್ದಕ್ಕಾಗಿ ಸ್ತೋತ್ರ.